ನಮಸ್ಕಾರ. ನನ್ನ ಹೆಸರು ಹಿಮವಂತ್ ಅಂತ. ಬೇಸಿಕಲಿ ನಾನೊಬ್ಬ ಪ್ರೈವೇಟ್ ಡಿಟೆಕ್ಟಿವ್. ಸಕಲೇಶಪುರದಲ್ಲಿ ನನ್ನ ಆಫೀಸ್ ಇದೆ. ಇಲ್ಲಿನ ಜನರು ಪ್ರೀತಿಯಿಂದ ನನ್ನ ಲೋಕಲ್ ಶರ್ಲಾಕ್ ಹೋಮ್ಸ್ ಅಂತ ಕರೀತಾರೆ. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಒಂದೊಳ್ಳೆ ಮಾಸ್ ಸಿನಿಮಾ ಮಾಡಬಹುದಾದಂಥ ಕತೆ ಈ ಪುಸ್ತಕದಲ್ಲಿದೆ. ದರೋಡೆ, ಕೊಲೆ, ಮಾಟ, ಮಂತ್ರ, ಅನೈತಿಕ ಸಂಬಂಧ, ಪ್ರೀತಿ, ಅಗೋರಿ, ಯಾವ ಆ್ಯಂಗಲನ್ನು ಲೇಖಕರು ಬಿಟ್ಟಿಲ್ಲ. ಒಂದು 4 ಡ್ಯಾನ್ಸ್ ನಂಬರ್ ಇದ್ದಿದ್ರೆ ಪಕ್ಕಾ ಕಮರ್ಷಿಯಲ್ ಸಿನಿಮಾನೇ ಇದು. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಮಿಸ್ಟ್ರಿ ಆಫ್ ಮಾರಿಕಟ್ಟೆ. ಲೇಖಕರು ಕೌಶಿಕ್ ಕೂಡುರಸ್ತೆ. ಪ್ರಕಾಶಕರು ಸ್ನೇಹ ಬುಕ್ ಹೌಸ್. ಪುಟಗಳು 284. ಬೆಲೆ 275 ರೂಪಾಯಿಗಳು. ಜಾನ್ರ ಡಿಟೆಕ್ಟಿವ್ ಥ್ರಿಲ್ಲರ್. ಕತೆ ಶುರುವಾಗೋದು ಡಿಟೆಕ್ಟಿವ್ ಹಿಮವಂತನಿಗೆ ಒಂದು ಕೆಟ್ಟ ಕನಸು ಬೀಳೋದ್ರ ಮೂಲಕ. ಅವನು ತನ್ನ ಹೆಂಡತಿ ಜೊತೆ ತನ್ನ ಹೆಂಡತಿ ಊರಾದ ಮಾರಿಕಟ್ಟೆಗೆ ಹೋಗಿರ್ತಾನೆ. ಅಲ್ಲಿ ಮಾರಿದೇವಿಯ ಗುಡಿಯಲ್ಲಿ ತನ್ನ ಹೆಂಡತಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ಕಾಣೆ ಆಗಿಬಿಡ್ತಾಳೆ. ಈ ಕೆಟ್ಟ ಕನಸಿನಿಂದ ಕಿಟಾರ್ ಅಂತ ಕಿರ್ಚ್ಕೊಂಡು ಮೇಲೆ ಎದ್ದ ಹಿಮವಂತನಿಗೆ ಒಂದ್ಸಲ ನನ್ನ ಹೆಂಡತಿ ಹೇಗಿದ್ದಾಳೆ ಅಂತ ಚೆಕ್ ಮಾಡ್ಬೇಕಂತ ಅನಿಸುತ್ತೆ. ಆವಾಗ ಕಾಲ್ ಮಾಡ್ತಾನೆ. ಅದು ಕ್ರಾಸ್ ಕನೆಕ್ಷನ್ ಆಗಿ ಅಲ್ಲಿ ನಡೀತಿರೋ ಒಂದು ಕೊಲೆ ಪ್ಲಾಟ್ನ ಅವನು ಕೇಳಿಸ್ಕೊತಾನೆ. ಇದೇನಿದು ಅಂತ ಅವನು ಅನ್ಕೋತಿರ್ಬೇಕಾದ್ರೆ ಅವನ ಮನೆಗೆ ಒಬ್ಬ ಅಗೋರಿ ಒಬ್ಬ ಬಂದು, ಇದು ಮಾರಿದೇವಿಯ ಕೃಪೆನೇ, ನೀನು ಅಲ್ಲಿಗೆ ಹೋಗಬೇಕು, ಅದಕ್ಕೇ ನಿನಗೆ ಈ ಥರ ಕನಸು ಬಿದ್ದಿರೋದು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿ ಹಿಮವಂತು ಮಾರಿಕಟ್ಟೆಗೆ ಹೊರಡ್ತಾನೆ. ಅವನಲ್ಲಿ ಹೋದಾಗ ಅವನಿಗೆ ವಿಚಿತ್ರ ಎಕ್ಸ್ಪೀರಿಯನ್ಸ್ ಆಗತ್ತೆ. ಅವನು ಮಾರುಕಟ್ಟೆಗೆ ಹೋದಾಗ ದಾರಿಯಲ್ಲಿ ಅವನ ಕಾರು ಒಂದು ಕಡೆ ಕೆಟ್ಟು ನಿಲ್ಲುತ್ತೆ. ಅಲ್ಲಿ ಕಾನ್ಸ್ಟೇಬಲ್ ನರೇಂದ್ರನ ಮನೆ ಇರುತ್ತೆ. ಅವನ ಹೆಂಡತಿ ಮತ್ತು ಮಕ್ಕಳು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಸೊ ಆ ಊರಲ್ಲಿ ಏನು ಪುಕಾರ ಇರುತ್ತೆ ಅಂದರೆ ಅವರ ದೆವ್ವನೇ ಆ ಮನೆ ಹತ್ರ ಓಡಾಡದೇ ಇರೋಂಗೆ ಬಿಡ್ತಾ ಇರಲ್ಲ ಅಂತ. ಅದರಿಂದನೇ ಈ ಡಿಟೆಕ್ಟಿವ್ನ ಕಾರು ಅಲ್ಲೇ ಕೆಟ್ಟೋಗುತ್ತೆ ಅಂತ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಆ ಊರಿನ ಮಾರಿದೇವರ ವಿಗ್ರಹ ಕಳವಾಗುತ್ತೆ. ಸೊ ಇದಿಲ್ಲದೆ ಮಾರಿದೇವರ ಜಾತ್ರೆ ಮಾಡೋಕ್ಕಾಗಲ್ಲ ಅಂತ ಜನ ಬೇಜಾರಾಗ್ತಾರೆ. ಇದು ಒಂದು ಸ್ಟೋರಿ ನಡಿಬೇಕಾದ್ರೆ ಪ್ಯಾರಲಲ್ ಆಗಿ ಆ ಊರಲ್ಲಿ ಇರೋ ಟ್ವಿನ್ಸ್ ಮಕ್ಕಳಲ್ಲಿ ಒಬ್ಬನ್ನ ಕಿಡ್ನಾಪ್ ಮಾಡ್ತಾ ಇರ್ತಾರೆ ಮತ್ತು ಆ ಮಕ್ಕಳು ನಿಗೂಢವಾಗಿ ಕೊಲೆ ಆಗ್ತಾ ಇರ್ತಾರೆ. ಇದೆಲ್ಲದರ ನಡುವೆ ಆ ಊರಿನ ಮರಳಲ್ಲಿ ಒಬ್ಬ ಮನುಷ್ಯನ ತಲೆಬುರುಡೆ ಸಿಗುತ್ತೆ. ಕೊಲೆ ಆಗಿದ್ದು ಯಾರು ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಈ ಕಥೆಯಲ್ಲಿ ಸುಮಾರು ಜನ ಕೊಲೆ ಆಗ್ತಾರೆ, ಮಿಸ್ ಆಗ್ತಾ ಹೋಗ್ತಾರೆ. ಹೀಗೆ ಕತೆ ವಿಚಿತ್ರ ತಿರುವು ಪಡ್ಕೊಳ್ತಿರ್ಬೇಕಾದ್ರೇ ನರೇಂದ್ರನ ಡೆಡ್ ಬಾಡಿ ಕೂಡ ಸಿಗುತ್ತೆ. ಆದರೆ ಅವನ ತಲೆ ಡೆಡ್ ಬಾಡಿಯಲ್ಲಿ ಇರೋದಿಲ್ಲ. ಇದಾದ ಸ್ವಲ್ಪ ದಿನಕ್ಕೇ ಅಲ್ಲಿನ ಊರಿನವರಿಗೆ ತಲೆ ಇಲ್ದಿರೋ ಒಬ್ಬ ಮನುಷ್ಯನ ದೇಹ ರಾತ್ರಿ ಇಡೀ ಓಡಾಡ್ತಿದೆ, ಅದು ನರೇಂದ್ರನ ದೆವ್ವನೇ ಇರ್ಬೋದು ಅಂತ ಪುಕಾರ ಹಬ್ಬುತ್ತೆ. ಇದೆಲ್ಲದರ ನಡುವೆ ಈ ಮಾರಿ ಹಬ್ಬದ ಜಾತ್ರೆ ಟೈಮಲ್ಲಿ ಒಂದು ಸ್ಪೆಸಿಫಿಕ್ ಮೀನು ಆ ನದಿಯಲ್ಲಿ ಸಿಗ್ತಾ ಇರುತ್ತೆ. ಅದು ಕೂಡ ಬೇಡದಿರೋ ಒಂದು ವಿಷಯಕ್ಕೆ ತುಂಬ ಫೇಮಸ್ ಆಗುತ್ತೆ. ಇಷ್ಟೆಲ್ಲ ಘಟನೆಗಳು ಆ ಊರಲ್ಲಿ ನಡೀತಾ ಇದ್ರು. ಆ ಊರಿನ ಪೊಲೀಸ್ ಇನ್ಸ್ಪೆಕ್ಟರ್ ಆದ ದೇವಯ್ಯ ಏನೂ ಆ್ಯಕ್ಷನ್ ತಗೊಳ್ಳಲ್ಲ. ಒಬ್ಬ ವೇಸ್ಟ್ ಬಾಡಿಯಾಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಇದರಿಂದ ಊರಿನ ಜನರು ಡಿಟೆಕ್ಟಿವ್ ಹಿಮವಂತನಿಗೆ ಈ ಕೇಸ್ಗಳನ್ನ ಸಾಲ್ವ್ ಮಾಡಬೇಕು ಅಂತ ಒಪ್ಪಿಸ್ತಾರೆ. ಪೊಲೀಸರ ಇನ್ನೆಬಿಲಿಟಿ, ಅವರ ಅಸಹಕಾರ ನಡುವೆ ಹಿಮವಂತ ಈ ಕೇಸ್ಗಳನ್ನ ಸಾಲ್ವ್ ಮಾಡೋದನ್ನ, ಅವನ ಹೆಂಡ್ತಿನೂ ಕಿಡ್ನಾಪ್ ಆಗಿರ್ತಾಳೆ, ಅವಳು ವಾಪಸ್ಸು ಮತ್ತೆ ಬದುಕು ಬಂದಲ್ಲ, ಇಲ್ಲ ಅವಳು ಕೊಲೆ ಆಗ್ತಾಳೆ. ಆ ಊರಲ್ಲಿ ಈ ಮಿಸ್ಟ್ರಿ ನಡೀತಿದ್ದಾದರೂ ಯಾಕೆ, ಜನ ಆ ಮೀನಿನ ಹಿಂದೆ ಬಿದ್ದಿದ್ದಾದರೂ ಯಾಕೆ, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಪುಸ್ತಕನ ಓದಲೇಬೇಕು. ಒಂದು ರಾಶಿ ಕ್ಯಾರೆಕ್ಟರ್ಸು, ಸ್ವಲ್ಪ ಕ್ಯಾರೆಕ್ಟರ್ಸು ಇವರ ಹಳೆ ಪುಸ್ತಕದಿಂದ ಈ ಪುಸ್ತಕಕ್ಕೂ ಬಂದಿದೆ. ಹುಚ್ಚೆಮಲ್ಲಿ, ಬೂರಿ ಈರ, ರುದ್ರೇಗೌಡ ಇತ್ಯಾದಿ ಇತ್ಯಾದಿ ಹಲವಾರು ಕಥಾಹಂದರಗಳಿವೆ. ಓದ್ತಾ ಇದ್ರೆ ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಒಂದೇ ಸ್ಟೋರಿ ಬ್ಲಾಕ್ ಇಟ್ಕೊಂಡು ಪುಸ್ತಕನ ಬರೆದಿದ್ರೆ ಪ್ರಾಬ್ಲಿ ಇನ್ನೂ ಕ್ಲಿಯರ್ ಆಗಿ ಓದುಗರಿಗೆ ಕತೆ ಅರ್ಥ ಆಗ್ತಿತ್ತೇನೋ. ಕೌಶಿಕ್ ಅವರ ಹಲವಾರು ಪುಸ್ತಕಗಳನ್ನು ಓದಿರೋ ನಮಗೆ ಈ ಪುಸ್ತಕ ಒಂಚೂರು ನಿರಾಸೆಯನ್ನು ಉಂಟು ಮಾಡ್ತು. ಬಟ್ ಕೌಶಿಕ್ ಅವರೇ, ನಿಮ್ಮ ನೆಕ್ಸ್ಟ್ ಪುಸ್ತಕ ಬರ್ತಾ ಇದೆ ಅಂದರೆ ನಿಮ್ಮ ಮೇಲೆ ನಮಗೆ ಇನ್ನೂ ತುಂಬ ಹೋಪ್ಸ್ ಇದೆ. ದಯವಿಟ್ಟು ನಿರಾಸೆ ಮಾಡಬೇಡಿ. ಒಂಚೂರು ಕ್ಯಾರೆಕ್ಟರ್ಸ್ನ ಕಮ್ಮಿ ಮಾಡಿ, ಕನ್ಫ್ಯೂಷನ್ನು ಕಮ್ಮಿ ಆಗುತ್ತೆ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ನನ್ನ ಹೆಸರು ಹಿಮವಂತ್ ಅಂತ. ಬೇಸಿಕಲಿ ನಾನೊಬ್ಬ ಪ್ರೈವೇಟ್ ಡಿಟೆಕ್ಟಿವ್. ಸಕಲೇಶಪುರದಲ್ಲಿ ನನ್ನ ಆಫೀಸ್ ಇದೆ.
ಪ್ರೀತಿಯಿಂದ ಇಲ್ಲಿನ ಜನ ನನ್ನನ್ನು ಲೋಕಲ್ ಶರ್ಲಾಕ್ ಹೋಮ್ಸ್ ಅಂತ ಕರೀತಾರೆ ಎಂದು ಹಿಮವಂತ್ ತನ್ನನ್ನು ಪರಿಚಯಿಸಿಕೊಳ್ಳುತ್ತಿದ್ದಂತೆ ಅದಕ್ಕೆ ಪ್ರತಿಯಾಗಿ, ಓಹ್ ಹಿಮವಂತ್ ಅಂದರೆ ನೀವೇನಾ, ನಿಮ್ಮ ಬಗ್ಗೆ ಕೇಳಿದ್ದೀನಿ ಅಂದಾಗೆ, ನೀವು ಸಾಲ್ವ್ ಮಾಡಿದ ಕೇಸನ್ನೇ ಅಲ್ವಾ ಆ ಓವರ್ ರೇಟೆಡ್ ಥ್ರಿಲ್ಲರ್ ರೈಟರ್ ಕೌಶಿಕ್ ಕೂಡರಸ್ತೆ ಅನ್ನೋರು ತಲೆಬುರುಡೆ ಮಿಸ್ಸಿಂಗ್ ಕೇಸ್ ಅನ್ನೋ ಹೆಸರಲ್ಲಿ ಪತ್ತೆದಾರಿ ಕಾದಂಬರಿಯನ್ನು ಬರೆದಿದ್ದು. ಆ ಕಾದಂಬರಿಯನ್ನು ನಾನು ನನ್ನ ಸ್ಟೇಷನ್ನಲ್ಲಿ ಕೂತು ಓದಿದ್ದೆ. ಪರವಾಗಿಲ್ಲ, ಇಂಟ್ರೆಸ್ಟಿಂಗ್ ಆಗಿತ್ತು ಎಂದು ಕಾನ್ಸ್ಟೇಬಲ್ ಪುರುಷೋತ್ತಮನ ಧ್ವನಿಯಲ್ಲಿ ಉತ್ಸಾಹವಿತ್ತು. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರುಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.